ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಶಿವಾಜಿ ಮೆರವಣಿಗೆ ವೇಳೆ ಕಲ್ಲು ತೂರಾಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆಗೆ ಸಂಬಂಧಪಟ್ಟಂತೆ ಇದೀಗ 8 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. ಬಾಗಲಕೋಟೆ ಎಸ್ಪಿ ಸಿದ್ಧಾರ್ಥ ಗೋಯಲ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಸೀದಿಯಿಂದ ಕಲ್ಲು ತೂರಿದ್ದಂತಹ ತನ್ಜೀರ್ A1 ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ರ್ಯಾಕ್ಗಾಗಿ ಇಟ್ಟಿದ್ದ ಕಲ್ಲು ತೂರಿದ್ದ ತನ್ಜೀರ್. ಡಿಜೆಗೆ ಹಿಂದೂ ಯುವಕರು ಕುಣಿತಾ ಇದ್ದಾಗ ಕಲ್ಲನ್ನ ಎಸೆದಿದ್ದ ತನ್ಜೀರ್. ಬಳಿಕ ಮಸೀದಿಯಿಂದ ಚಪ್ಪಲಿಯನ್ನ ಎಸೆದಿರುವಂತಹ ಆರೋಪಿಗಳು. ಮೆರವಣಿಗೆ ವೇಳೆ ಮಸೀದಿಯಲ್ಲಿ ಜಮಾಗೊಂಡಿದ್ದಂತಹ ಯುವಕರು ಇಬ್ಬರು ಪಿಸಿ, ಓರ್ವ ವ್ಯಕ್ತಿ ಮೇಲೆ ಕಲ್ಲು ಬಿದ್ದಿದೆ ಎನ್ನುವಂತಹ ಮಾಹಿತಿ ಸಿಕ್ಕಿದೆ. ತನ್ಜೀರ್ ಸೇರಿ 8 ಜನರನ್ನ ಈಗಾಗಲೇ ಬಂಧನ ಮಾಡಲಾಗಿದೆ. ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಅರೆಸ್ಟ್ ಮಾಡಿದ್ದೇವೆ ಅಂತಹ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಘಟನೆಗೆ ಕಾರಣರಾದವರ ವಿರುದ್ಧ ಕ್ರಮವನ್ನ ಕೈಗೊಳ್ಳುತ್ತೇವೆ, ಸದ್ಯಕ್ಕೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿ ಇದೆ ಅಂತ ಹೇಳಿ ಎಸ್ಪಿ ಹೇಳ್ತಾ ಇದ್ದಾರೆ. ಶಿವಾಜಿ ಮೆರವಣಿಗೆ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗತ್ತೆ ಅಂತ ಹೇಳಿ ಅಧಿಕಾರಿಗಳ ಗಮನಕ್ಕೆ ಈ ಹಿಂದೆನೇ ಕೂಡ ತೆಗೆದುಕೊಂಡು ಬರಲಾಗಿತ್ತು ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸೋಮಟ್ಟಲ್ಲಿ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫಸ್ಟ್, ಇದು ಪ್ರೊಸೆಷನ್, ಶಿವಾಜಿ ಜಯಂತಿ ಪ್ರೊಸೆಷನ್ ನಡೀತಾ ಇತ್ತು. ಸುಮಾರು 4 ಗಂಟೆ, 4:15, 5 ಗಂಟೆಗೆ ಸ್ಟಾರ್ಟ್ ಆಯಿತು ಓಲ್ಡ್ ಟೌನಲ್ಲಿ. ಈ ಮಸೀದಿ ಮುಂದೆ ಪ್ರೊಸೆಷನ್ ಬರೋಕ್ಕಿಂತ ಮುಂಚೆನೇ ಈ ಘಟನಾ ನಡೆದಿದೆ. ಈ ಘಟನಾ ಎಕ್ಸಾಕ್ಟ್ ಟೈಮ್ 10:06 10 ಗಂಟೆ 6 ನಿಮಿಷಕ್ಕೆ ನಡೆದಿದೆ. ಈ ಘಟನೆಯಲ್ಲಿ ಏನಾಯಿತು, ನಾವು ಎಲ್ಲರೂ ಪ್ರೊಸೆಷನ್ ಜೊತೆಗೆ ಇದ್ದೀವಿ. ಕೆಲವು ಜನ ಮುಂದೆ ಇದ್ದರು, ಕೆಲವು ಜನ ಹಿಂದೆ ಇದ್ದರು. ಅದೇ ರೀತಿ ಮಸೀದಿ ಮುಂದೆ ಕೂಡ ಕೆಲವು ಜನ ಇದ್ದರು, ಇನ್ಕ್ಲೂಡಿಂಗ್ ಮೈಸೆಲ್ಫ್. ನಾವು ಮಸೀದಿ ಮುಂದೆ ಇದ್ದೀವಿ. ಆ ಮಸೀದಿಯಿಂದ ಕೂಡ, ಮಸೀದಿ ಒಳಗೆ ಕೂಡ 9:09ವರೆಗೆ ಪ್ರೇಯರ್ ಮುಗಿಸ್ಕೊಂಡು ಆಲ್ಮೋಸ್ಟ್ ಎಲ್ಲರೂ ಹೋದರು. ಆದರೆ ಕೆಲವು ಜನ ಒಳಗೆ ಇದ್ದರು. ಅಲ್ಲಿ ಒಬ್ಬ ವ್ಯಕ್ತಿ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಏನಿದೆ, ಅಲ್ಲಿ ಇರುವ ಒಂದು ಶೂ ರ್ಯಾಕ್ ಕೆಳಗೆ ಸಪೋರ್ಟ್ಗೋಸ್ಕರ 2 ಸಣ್ಣ ಕಲ್ಲು ಇಟ್ಟಿದ್ರು. ಯಾವಾಗ ಇಟ್ಟಿದ್ರು, ಮುಂಚೆ ಇಟ್ಟಿರಬಹುದು ಅಂತ ಆ ಥರ ನಾವು ಈ ಥರ ಮಾಡ್ತಾ ಇದ್ದೀವಿ. ಅವು 2 ಕಲ್ಲು ತಗೊಂಡು ಹೊರಗಡೆ ಎಸಿತಾನೆ. ಆ 2 ಕಲ್ಲು ನಮ್ಮ ಪೊಲೀಸ್ ಮೇಲೆ ಕೂಡ ಬಿತ್ತು, ಒಬ್ಬ ಸಾರ್ವಜನಿಕ ಮೇಲೆ ಕೂಡ ಬಿದ್ದಿದೆ. ಯಾವುದು ಮೇಜರ್ ಗಾಯ ಆಗಿಲ್ಲ ಇದರ ವಿಚಾರವಾಗಿ. ಆದರೆ ಆ ಪರ್ಟಿಕ್ಯುಲರ್ ವ್ಯಕ್ತಿ ತನ್ಜೀರ್, 28 ವಯಸ್ಸು, ಸೆಕ್ಟರ್ ನಂಬರ್ 10 ನವನಗರ್ ವಾಸಿ. ಅವನಿಗೆ ನಾವು ಐಡೆಂಟಿಫೈ ಮಾಡಿದ್ದೀವಿ. ಅವನು ಈ ಕೇಸಲ್ಲಿ ನಮ್ಮದು A1 ಆರೋಪಿ. ನಾವು ಏನು ವಿಡಿಯೋ ಫುಟೇಜ್ ಮಾಡಿದ್ದೀವಿ, ನಾವು ಕೂಡ ಅಲ್ಲಿ ಪೂರ್ತಿ ಎಂಡ್ ಟು ಎಂಡ್ ವಿಡಿಯೋ ಕವರೇಜ್ ಮಾಡ್ತಾ ಇದ್ದೀವಿ. ಅಲ್ಲಿ ಕ್ಲಿಯರ್ ಕಟ್ ಆಗಿ ಕಂಡು ಬರ್ತಾ ಇದೆ, ಅವನೇ 2 ಕಲ್ಲು ಎಸಿದಾನೆ. ಅದು ಬಿಟ್ಟು ಬೇರೆ ಯಾವುದು ಕಲ್ಲು ತೋರಾಟ, ಬೇರೆ ಯಾವುದು ಕಲ್ಲು ಎಸೆಯೋದು ಏನು ಘಟನೆ ಆಗಿಲ್ಲ. ಆ ವಿಡಿಯೋ ಕೂಡ ತಮ್ಮ ಜೊತೆಗೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಅವನಿಗೆ ನಾವು A1 ಆರೋಪಿ ಮಾಡಿ ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಅದರ ಜೊತೆಗೆ ಇನ್ನೂ 7 ಜನ, ಟೋಟಲ್ 8 ಜನಕ್ಕೆ ಈ ಕೇಸಲ್ಲಿ ನಾವು ಅರೆಸ್ಟ್ ಮಾಡಿದ್ದೀವಿ. ನಾವು ಕೂಡ ಅಲ್ಲಿ ಇದ್ದೀವಿ, ನಾವು ಮಸೀದಿ ಒಳಗೆ ಕೂಡ ಇದ್ದೀವಿ. ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಕರ್ತವ್ಯಕ್ಕೆ ಅವರು ಅಡ್ಡಿಪಡಿಸಿದ್ರು ಅಂತ 7 ಜನಗೆ ನಾವು ಈ ಕೇಸಲ್ಲಿ ಅರೆಸ್ಟ್ ಮಾಡಿದ್ದೀವಿ. ಟೋಟಲ್ 8 ಮೆಂಬರ್ಸ್ ಈಗಾಗಲೇ ಅದರಲ್ಲಿ ಅರೆಸ್ಟ್ ಆಗಿದೆ. 109, 132, 352, 351 ಸಬ್ ಕ್ಲಾಸ್ 2 ಅಲ್ಲಿ ಈಗಾಗಲೇ FIR ದಾಖಲು ಮಾಡಿದ್ದೀವಿ. ನಾವೇ ಸೋಮಟ್ಟಲ್ಲಿ FIR ದಾಖಲು ಮಾಡಿದ್ದೀವಿ. ಅದರ ವಿಚಾರವಾಗಿ ನಾವು ಈಗಾಗಲೇ 8 ಜನಕ್ಕೆ ಬಂಧನ ಮಾಡಿದ್ದೀವಿ. ಈ ಘಟನಾ ಬಗ್ಗೆ ನಾನು 2-3 ಕ್ಲಾರಿಫಿಕೇಶನ್ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.